ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಎಲ್ಲರೂ ಕಣ್ಮುಚ್ಕೊಂಡಿರುವಾಗಲೇ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಈ ದಿನ ಸ್ವಾಮಿ ಮಾತನಾಡುವ ಮಾತುಗಳು ಅವು ನಿನ್ನ ಮಾತುಗಳಾಗಿರಲಿ. ಅದು ನಿನ್ನ ವಾಕ್ಯವಾಗಿ ಮಾತನಾಡು. ಯಜ್ಞದ ಕುರಿಯಾದ ಆತನ ಯೇಸುವಿನ ರಕ್ತದ ಕೋಟೆ ಒಳಗೆ ಭದ್ರಪಡಿಸು. ದೈವಿಕವಾದಂಥ ಪ್ರಸನ್ನತೆಯನ್ನು ಇಳಿಯ ಮಾಡು. ದೈವಿಕವಾದಂಥ ಅಭಿಷೇಕದ ಬಲವನ್ನ ಸುರಿಯ ಮಾಡು. ಕೇಳುವ ವಾಕ್ಯ ಅರ್ಥವಾಗಬೇಕು. ಕೇಳುವ ವಾಕ್ಯ ಅವರನ್ನ ಬದಲಾಯಿಸಬೇಕು. ಕೇಳುವ ವಾಕ್ಯ ಅವರು ವಾಕ್ಯದಲ್ಲಿ ಬೇರೂರಿ ನಿಂತುಕೊಳ್ಳಬೇಕು. ಹಾಗೆ ಕಾರ್ಯ ಮಾಡಿ ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಯೆರೆಮೀಯದವರಿಗೆ ಬರೆದ ಪುಸ್ತಕ ತೆಗೆಯೋಣ. యెరెమీయకు రాసిన పుస్తకం యెరెమీయలు 23వ అధ్యాయం తెలుగులో 29వ వచనం తెలుగులో, ಕನ್ನಡದಲ್ಲಿ 23ನೇ ಅಧ್ಯಾಯ ಯೆರೆಮೀಯ ಪ್ರವಾದಿ ಪುಸ್ತಕ 29ನೇ ವಚನವನ್ನ ನಾವು ಒಂದ್ಸಾರಿ ಓದಿಕೊಳ್ಳೋಣ. ನನ್ನ ಮಾತನ್ನು ಯಥಾರ್ಥವಾಗಿ ನುಡಿಯಲಿ, ಹೊಟ್ಟೆಯಲ್ಲಿ ಕಾಳಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆಗೂ ಸಮಾನವಾಗಿದೆಯಲ್ಲ. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಥ್ಯಾಂಕ್ యూ. తెలుగులమ్మా. బదులు చేయు సత్తువ వంటిది కాదా? కాబట్టి తమ జతవాని యొద్ద నుండి నా మాటను దొంగలించు ప్రవర్తనను నేను విరోధిని. ఇదే యెహోవా వాక్కు. ಥ್ಯಾಂಕ್ ಯು. ದೇವರಿಗೆ ಮಹಿಮೆ. ದೇವರ ವಾಕ್ಯ ಇವತ್ತು ಏನಾಗಿದೆ ಗೊತ್ತಾ? ದೇವರ ವಾಕ್ಯವು ಬೆಂಕಿಯೂ ಆಗಿದೆ. ದೇವರ ವಾಕ್ಯವು ಚಮಟಗಿ ಅಂದ್ರೆ ಸುತ್ತಿಗೆಯಾಗಿದೆ. ಹಲ್ಲೆಲೂಯಾ. ಕೈಗಳ ಮೇಲೆ ಕೆತ್ತಿ ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ. ದೇವರ ವಾಕ್ಯವು ಯೆರೆಮೀಯ ಪ್ರವಾದನ ಮೂಲಕವಾಗಿ ಯೆರೆಮೀಯನ ಮೂಲಕವಾಗಿ ದೇವರು ಮಾತಾಡೋ ಮಾತೇನಂದ್ರೆ ದೇವರ ವಾಕ್ಯವು ಬೆಂಕಿಯಾಗಿದೆ. ನಂಬೋರ್ ಮಾತಾಡಲಿ. ಆ ಬೆಂಕಿ ಏನ್ ಮಾಡ್ತದೆ? ದೇವರ ವಾಕ್ಯ ಬೆಂಕಿ ಅಂತ ನಾವು ಹೇಗೆ ನಂಬಬೇಕು? ದೇವರ ವಾಕ್ಯ ಬೆಂಕಿ ಅಂತ ನಾವು ಹೆಂಗೆ ನಂಬಬೇಕು? 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಯೆರೆಮೀಯನ ಬರೆದ ಪ್ರವಾದನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಮಗೆ ಹೀಗೆ ಹೇಳ್ತದೆ, ಕರ್ತನಲ್ಲಿ ಪ್ರಿಯರೇ, ದೇವರು ಅಲ್ಲಿ ಒಂದು ಮಾತನ್ನ ಮಾತನಾಡ್ತಾ ಇದ್ದಾನೆ. ಕರ್ತನಿಗೆ ಸ್ತೋತ್ರವಾಗಲಿ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ. ನೀನು ಉದರದಿಂದ ಬರುವುದಕ್ಕಿಂತ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನಯಿಸಿದೆನು. ಆಗ ಯೆಹೋವನು ನನಗೆ, ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯುವಿ. ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು. ಹಲ್ಲೆಲೂಯಾ. 5ನೇ ಅಧ್ಯಾಯ 14ನೇ ವಚನ ನೋಡ್ರಿ. ಯೆರೆಮೀಯ 5:14 ಯೆರೆಮೀಯ ಪುಸ್ತಕಂ. ಇಂತೆನ್ನು ತಾನೇ ಇಂತೆನ್ನು ನೀವು ಈಗ ಅಂದುಕೊಂಡಿದ್ದರಿಂದ, ಆಹಾ, ನಾನು ಪ್ರವಾದಿಯ ಬಾಯಿಯಲ್ಲಿನ ನನ್ನ ಮಾತುಗಳನ್ನು ಬೆಂಕಿಯನ್ನಾಗಿಯೂ ಈ ಜನರ ಸೌದೆಯನ್ನಾಗಿಯೂ ಮಾಡುವೆನೆಂದು. ಹಲ್ಲೆಲೂಯಾ. ಹೇಳಿ ಹಲ್ಲೆಲೂಯಾ.
ಇಲ್ಲಿ ಪ್ರವಾದಿಯಾದ ಯೆರೆಮೀಯನ ಮೂಲಕ ದೇವರು ಮಾತನಾಡುವಂತ ಒಂದು ಒಳ್ಳೆಯ ಮಾತೇನೆಂದ್ರೆ 14 ವಚನ ಚೆನ್ನಾಗಿ ಹೇಳ್ತದೆ ಪ್ರಿಯ ಜನರೇ. ಅಮ್ಮ తెలుగులో చదువుదాం. కావున సైన్యములకు అధిపతియగు యెహోవా దేవుడునగు యెహోవా ఇలాగు సెలవిచ్చుచున్నాడు. వారు ఈ మాటలు పలికినందున నా వాక్యములు వారిని కాల్చునట్లు నీ నోట వాటిని అగ్నిగాను ఈ జనమును కట్టెలుగాను నేను చేసేదనని యెహోవా వాక్కు చెప్పెను. ಹಲ್ಲೆಲೂಯಾ. ಹೇಳ್ರಿ, ದೇವರ ವಾಕ್ಯ ಏನಾಗಿದೆ? ಜೋರಾಗಿ. ಬೆಂಕಿ ಏನ್ ಮಾಡ್ತದೆ ಗೊತ್ತಾ? ಬೆಂಕಿ ಏನ್ ಮಾಡ್ತದೆ ಗೊತ್ತಾ? ಅಲ್ಲಿ ಯೆರೆಮೀಯ ಪ್ರವಾದನ ಪುಸ್ತಕ 5ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳ್ತದೆ, ಯೆಹೋವನೆಂಬ ದೇವರು ನಿನ್ನನ್ನು ತಾನೇ ಪ್ರವಾದಿ ಬಾಯಲ್ಲಿ ನನ್ನ ಮಾತುಗಳನ್ನ ಬೆಂಕಿಯನ್ನಾಗಿಯೂ ಈ ಜನರನ್ನ ಸೌದೆಯನ್ನಾಗಿಯೋ. ಹಲ್ಲೆಲೂಯಾ. ಕೈಗಳ ಮೇಲೆ ಹಲ್ಲೆಲೂಯಾ. ಆ ಬೆಂಕಿ ಏನ್ ಮಾಡ್ತದೆ ಗೊತ್ತಾ ಪ್ರಿಯರೇ? ನಮ್ಮೊಳಗಿರೋ ಪಾಪವನ್ನ ಸುಟ್ಟು ಹಾಕ್ತದೆ. ನಮ್ಮೊಳಗಿರೋ ಪಾಪವನ್ನ ಸುಟ್ಟು ಹಾಕ್ತದೆ. ನಮ್ಮೊಳಗಿರುವ ಶಾಪವನ್ನ ಸುಟ್ಟು ಹಾಕ್ತದೆ. ಯಾರು ವಾಕ್ಯವನ್ನು ನಂಬುತ್ತಾರೋ, ಯಾರು ವಾಕ್ಯವನ್ನು ಬೆಂಕಿ ಅಂತ ನಂಬ್ತಾರೋ, ಅದಕ್ಕೆ ನಾನು ಮೊನ್ನೆ ಒಬ್ಬ ಸಹೋದರಿ ನನ್ನ ಹತ್ರ ಬಂದಿದ್ರು, ಇದ್ ಮುಟ್ಬೇಡಮ್ಮ, ಇದು ಬೆಂಕಿ ಅಂತ ಹೇಳ್ದೆ ನಾನು. ಇದೇನು ಗೊತ್ತಾ ಏನಿದು? ಇದು ಸುಮ್ಮನೆ ಏನೋ ಬೈಬಲ್ ಅಂತ ಅನ್ಕೊಂಡಿದೀಯ ನೀನು, ಬೈಬಲ್ ಅಂತ ಕಾಣ್ತದೆ. ಅದ್ರ ಬೆಂಕಿ ಅಂತ ಅಂದುಕೊಳ್ಳುವಾಗ ಪರಿಶುದ್ಧಾತ್ಮನ ಬೆಂಕಿ ನಿನ್ನೊಳಗೆ ಹತ್ತುಕೊಂಡು ಉರಿತದೆ. ಇರುವ ಪಾಪವನ್ನ, ಇರುವ ಶಾಪವನ್ನ, ಇರುವ ರೋಗವನ್ನ, ಇರುವ ಕಷ್ಟವನ್ನ ತೆಗೆದಾಕ್ತದೆ. ಈ ವಾಕ್ಯಕ್ಕೆ ಶಕ್ತಿ ಇದೆ. ಹಲ್ಲೆಲೂಯಾ. ಬೆಂಕಿ ಏನ್ ಮಾಡ್ತದೆ ಗೊತ್ತಾ? ನಮ್ಮ ಎಲ್ಲ ಪಾಪದ ಕಟ್ಟುಗಳನ್ನ ಸುಟ್ಟು ಹಾಕ್ತದೆ. ನಿಮಗೆ ಗೊತ್ತಾ? ಹಳೆ ಒಡಂಬಡಿಕೆ ಅರಸುಗಳ ಬರೆದ ಪುಸ್ತಕದಲ್ಲಿ, ಹಳೆ ಒಡಂಬಡಿಕೆ ಅರಸುಗಳ ಪುಸ್ತಕದಲ್ಲಿ, ಮೊದಲನೇ ಅರಸುಗಳ ಪುಸ್ತಕದಲ್ಲಿ 19ನೇ ಅಧ್ಯಾಯದಲ್ಲಿ ಒಂದು ವ್ಯಕ್ತಿ ಬರ್ತಾನೆ. ಆತನು ಕೂಡ ಪ್ರವಾದಿಯಾದ ಏಲಿಯನು. ಯಾರಾತನು? ಏಲಿಯನು. ಆ ಏಲಿಯ ಪ್ರವಾದಿ ಏನ್ ಹೇಳ್ತದನ್ನು ಗೊತ್ತಾ? ಅಲ್ಲಿ 3 ವರ್ಷ 6 ತಿಂಗಳು ಮಳೆ ಇಲ್ಲ ಅಹಾಬನ ಕಾಲದಲ್ಲಿ. ಹಲ್ಲೆಲೂಯಾ. ಆದರೆ ಅಲ್ಲಿ ಅವರು ಒಂದು ಯಜ್ಞವೇದನೆ ಕಟ್ಟಿ ಹೋಮಗಳನ್ನು ಮಾಡಿ ಅವರ ದೇವರನ್ನು ಬೇಡಿಕೊಳ್ತಾರೆ. ಅಹಾಬನ ಇಜಬೇಲ್ ರಾಣಿಯ ಕಾಲದಲ್ಲಿ, ಅಹಾಬನ ಕಾಲದಲ್ಲಿ ಅಲ್ಲಿ ಒಂದು ಮಾತಾಡ್ತಾನೆ ಎಲಿಯನು, ನೀವು ಯಜ್ಞವನ್ನು ಕಟ್ಟ್ರಿ, ನಿಮ್ ದೇವರು ನಿಜವಾದ ದೇವರಾಗಿದ್ರೆ, ನಿಮ್ ದೇವರು ಸತ್ಯವಾದ ದೇವರಾಗಿದ್ರೆ ಬೆಂಕಿಯೇ ನೀವು ಹಚ್ಚಬಾರ್ದು, ಮೇಲಿಂದಲೇ ಬೆಂಕಿ ಬರಬೇಕು, ಅದು ಸುಟ್ಟಾಕ್ಬೇಕು. ಹಂಗಾದ್ರೆ ನಿಮ್ ದೇವರು ಸತ್ಯ ಅಂತ ಹೇಳ್ತಾನೆ. ಅದು ನಮ್ಮ ದೇವರು ಈಗ ಸತ್ಯ ಅಂತ ಹೇಳ್ತಾನಲ್ಲಿ. ಏನ್ ಹೇಳ್ತಾನೆ ಗೊತ್ತಾ? ಆಕಾಶದಿಂದ ಪ್ರಾರ್ಥನೆ ಮಾಡಿ ಬೆಂಕಿಯನ್ನು ಬರಮಾಡ್ತಾನೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಏಲಿಯನ ಪ್ರಾರ್ಥನಾ ದೇವರಿಗೆ ಕೇಳಿಸ್ಕೊಂಡು ಆಕಾಶದಿಂದ ಬೆಂಕಿಯನ್ನು ಸುರಿಸಿ ಆ ಯಜ್ಞ ವೇದಿಯನ್ನು ಸುಡುವಂತೆ ಮಾಡ್ತಾನೆ. 19ನೇ ಅಧ್ಯಾಯದಲ್ಲಿ ತೆಗಿತೀರಾ? 18ನೇ ಅಧ್ಯಾಯ, ಕ್ಷಮಿಸ್ತಾರೆ, 18ನೇ ಅಧ್ಯಾಯ 36ನೇ ವಚನ ಓದ್ಕೊಂತ ಹೋಗೋಣ. ಯೆಹೋವನಾದ ನಿನ್ನೊಬ್ಬನೇ ದೇವರು, ಈ ಜನರ ಮನಸ್ಸು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರ್ತಿ ಎಂಬುದನ್ನು ತಿಳಿಯಪಡಿಸಿ ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಲಿದ್ದ ನೀರನ್ನೆಲ್ಲ ಹೀರಿ ಬಿಟ್ಟಿತು. ಚಪ್ಪಳೆ ತಟ್ಟೋಣ. ಕರ್ತನಿಗೆ ಮಹಿಮೆಯಾಗಲಿ. ಪ್ರಿಯ ದೇವ ಜನರೇ, ಹಲೋ, ದೇವ್ರ ವಾಕ್ಯ ಏನಾಗಿದೆ? ಬೆಂಕಿ. ಇದನ್ನ ಹೆಂಗಂದ್ರೆ ನಾನು ಬೋಧಿಸಕ್ಕಾಗಲ್ಲ, ಹೆಂಗಂದ್ರೆ ನೀನು ಅನುಕೂಲವಾಗಿ ತಗೊಳಕ್ ಬರಲ್ಲ. ಇದು ಬೆಂಕಿ, ಪರಿಶುದ್ಧಾತ್ಮ ಬೆಂಕಿ. ಅಲ್ಲಿ ಕಟ್ಟಿಗೆ, ಯಜ್ಞ, ಮಾಂಸ, ಕಲ್ಲು, ಮಣ್ಣು, ನೀರು ಅಲ್ಲೇನಿದ್ದಾವೆ? ಯಜ್ಞ ಇದೆ, ಕೈ ತೋರಿಸ್ರಿ. ಯಜ್ಞ ಇದೆ,
ಮಾಂಸ ಇದೆ, ಕಟ್ಟಿಗೆ ಇದೆ, ಕಲ್ಲಿದೆ, ಮಣ್ಣಿದೆ, ನೀರು ಕೂಡ ಇದೆ. ಹಲ್ಲೆಲೂಯ. ಆದರೆ ಆ ಪರಲೋಕದಿಂದ ಬಂದ ಬೆಂಕಿ ಆ ಯಜ್ಞ ಸುಟ್ಟಾಕ್ತು, ಆ ಮಾಂಸ ಸುಟ್ಟಾಕ್ತು, ಆ ಕಟ್ಟಿಗೆ ಸುಟ್ಟಾಕ್ತು, ಆ ಕಲ್ಲು ಸುಟ್ಟಾಕ್ತು, ಆಮೇಲೆ ಆ ನೀರನ್ನು ಕೂಡ ಹೀರಿ ಬಿಟ್ಟಿತು. ಅಂದ್ರೆ ಇವತ್ತು ನಮ್ಮೊಳಗಿರುವ ಕೆಲವು ಪಾಪದ ಕಟ್ಟುಗಳನ್ನ, ಶಾಪದ ಕಟ್ಟುಗಳನ್ನ, ರೋಗದ ಕ್ರಿಯೆಗಳನ್ನ ಬಿಟ್ಟು ಹೋಗ್ಬೇಕಂದ್ರೆ ವಾಕ್ಯಮ ಬೆಂಕಿ ನಮ್ಮೊಳಗೆ ಬರಬೇಕು, ವಾಕ್ಯಮ ಬೆಂಕಿ ನಮ್ಮೊಳಗೆ ಇರಬೇಕು. ಹಲ್ಲೆಲೂಯಾ. ಹೇಳ್ರಿ, ದೇವ್ರ ವಾಕ್ಯ ಏನಾಗಿದೆ? ನಂಬೋರ್ ಮಾತಲ್ಲೇ ಹೇಳ್ರಿ, ದೇವ್ರ ವಾಕ್ಯ ಬೆಂಕಿ ನನ್ನೊಳಗಿರೋ ಪಾಪ ಸುಟ್ಟಾಗ್ತದೆ. ದೇವ್ರ ವಾಕ್ಯ ಬೆಂಕಿ ನನಗೆ ಮಾಡುವ ಮಾಟ ಮಂತ್ರ ಶಕ್ತಿ ಸುಟ್ಟಾಗ್ತದೆ. ನಂಬೋರ್ ಮಾತ್ರ ಗಟ್ಟಿಗೆ ಅಲ್ಲೆಲ್ಲಿ ಹೇಳ್ರಿ, ಹಲ್ಲೆಲೂಯಾ. ದೇವರ ವಾಕ್ಯ ಯೆರೆಮೀಯನ ಸಂಗಡ ಮಾತಾಡ್ತಾನೆ, ಅದು ಬೆಂಕಿ ಆಗಿದೆ. ಅದೇ ಯೆರೆಮೀಯನ ಸಂಗಡ 23 ಹೇಳ್ತಾನೆ, ಚಮ್ಮಟಗಿ. ಚಮ್ಮಟಗಿ ಅಂದ್ರೆ ಏನು? ಸುತ್ತುಗೆ. ಹಲ್ಲೆಲೂಯಾ. ಏನಾಗಿದೆ ದೇವರ ವಾಕ್ಯ? ಸುತ್ತಿಗೆ. ಗನ್ನು ಅಂದ್ರೆ ಈ ಶೂಟ್ ಮಾಡೋ ಗನ್ನಲ್ಲ, ಕಲ್ಲನ್ನು ಹೊಡೆಯುವಂತ ಸುತ್ತಿಗೆ, ಚಮ್ಮಟ್ಟಿಗೆ ಅಂತ ಬರೆಯಲ್ಪಟ್ಟಿದೆ. ಇವತ್ತು ವಾಕ್ಯವನ್ನು ಎಷ್ಟೋ ಜನ ಅಪಹಾಸ್ಯ ಮಾಡ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ, ತಾಸ್ಕರ ಮಾಡ್ತಾ ಇದ್ದಾರೆ. ವಾಕ್ಯ ಕೇಳಬೇಕಂದ್ರೆ ನಿದ್ರೆ ಬರ್ತದೆ ಅವರಿಗೆ, ವಾಕ್ಯ ಓದ್ಬೇಕಂದ್ರೆ ಮನಸ್ಸು ಬರಂಗಿಲ್ಲ, ವಾಕ್ಯ ಕೇಳ್ಬೇಕಂದ್ರೆ ಅವರಿಗೆ ಆಸಕ್ತಿ ಬರಂಗಿಲ್ಲ. ಎಲ್ಲದಕ್ಕೂ ಆಸಕ್ತಿ ಬರ್ತದೆ, ಯಾಕಂದ್ರೆ ಆ ಬೆಂಕಿ ವಾಕ್ಯ ನೀನೊಳಗೆ ಬಂದ್ರೆ ನಿನಗೆ ಪಾಪ ಇರಲ್ಲ, ನೀನೊಳಗೆ ಶಾಪ ಇರಲ್ಲ, ಸೈತಾನನ ಅಸಲೇ ಇರುವುದಿಲ್ಲ. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ನಂಬ್ತೀರ ವಾಕ್ಯನ ಬೆಂಕಿ ಅಂತ? ಖಂಡಿತ ನಂಬ್ರಿ, ಆ ಬೆಂಕಿ ನಿನ್ನ ಜೊತೆ ಇರ್ತದೆ. ಎಲಿಯನ ಕಾಲದಲ್ಲಿ ಅವರು ಯಜ್ಞಗಳನ್ನು ಮಾಡಿದರು, ಹೋಮಗಳನ್ನು ಮಾಡಿದರು, ಆದರೆ ಪರಲೋಕದ ಬೆಂಕಿ ತರಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಎಲಿಯನ್ನು ಮೊಣಕಲ್ಲೂರಿ ಪ್ರಾರ್ಥಿಸಿ ಕರ್ತನ್ನು ಕೂಗುವಾಗ ಆ ಬೆಂಕಿ ತಾನಾಗೆ ಕೆಳಗೆ ಇಳಿದು ಬಂತು. ಮತ್ತು ಮುಂದುವರಿಯೋಣ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 4ನೇ ಅಧ್ಯಾಯ 12ನೇ ವಚನ ಸರ್ ನೋಡ್ರಿ. ಇಬ್ರಿಯಲು ರಾಸಿನ ಪತ್ರಿಕಾ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿರುವಂಥದ್ದಾಗಿದೆ. ದೇವರ ವಾಕ್ಯ ಕತ್ತಿ, ಇಲ್ಲಿ ಕೂಡ ಹೇಳ್ತಾನೆ ಸಜೀವವಾದದ್ದು. ಅದೆಲ್ಲಿ ತೋರ್ತದಂತೆ? ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂಥದ್ದಾಗಿದೆ. ಹಲೋ, ಹಲ್ಲೆಲೂಯಾ. ದೇವರ ವಾಕ್ಯ ಏನಂತೆ? ಸುತ್ತಿಗೆ. తెలుగు ఆడైతే బండలాంటిది నాది మండి హృదయం, ఎండిపోయిన నా పాత జీవితం. బండలాంటిది నాది మండి హృదయం, ఎండిపోయిన నాది పాత జీవితం. మార్చితివి నీ సాధ్యముగా, మార్చితివి నీ వాక్యముతో. ಹಲ್ಲೆಲೂಯಾ. ನಮ್ಮ ಬಂಡೆ ಅಂತ ಹೃದಯಗಳನ್ನು ಒಡೆದು ಮಾಂಸದ ಹೃದಯ ತುಂಬಿಸ್ತದೆ. ಅಪ್ಪೋಸ್ತಲ ಕೃತದಲ್ಲಿ ಹಿಂಗೆ ಹೇಳ್ತಾರೆ ಅವರು. ನೋಡೋಣ, ಅಪ್ಪೋಸ್ತಲ ಕೃತ ತೆಗೆಯೋಣ ಪ್ರತಿ ಮಕ್ಕಳೇ. ಅಪ್ಪೋಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಇಲ್ಲಿ ಪೇತ್ರನೆದ್ದು ಪ್ರಸಂಗಿಸುವಾಗ ಅಲ್ಲಿ ಜನರು ಮಾತಾಡ್ತಾರೆ, ಹೃದಯದಲ್ಲಿ ಅಲುಗು ನಟ್ಟಂತಾಯ್ತು ಎಂಬುದಾಗಿ ಹೇಳ್ತಾರೆ ಪ್ರಿಯ ಮಕ್ಕಳೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, 2ನೇ ಅಧ್ಯಾಯ 37ನೇ ವಚನವನ್ನ ಒಂದ್ಸಲ ಓದಿಕೊಳ್ಳೋಣ. ಇದನ್ನ ಅವರು ಕೇಳಿ ಹೃದಯದಲ್ಲಿ ಅಲುಗಿನಟ್ಟಂತಾಯಿತು. ನಾವೇನು ಮಾಡಬೇಕು? ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೆ. ಅಲಗು ಅಂದ್ರೇನ? ಅಲಗು
ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನು ದೇವರ ವಾಕ್ಯವನ್ನು ಎದ್ದು ಮಾತನಾಡುವಾಗ, ಪೇತ್ರನು ವಾಕ್ಯ ಪ್ರಸಂಗಿಸುವಾಗ ಅಲ್ಲಿರುವ ಜನರಿಗೆ ಹೃದಯದಲ್ಲಿ ಅಲುಗು ನಟ್ಟಂತಾಯ್ತಂತೆ. ಅದಕ್ಕೆ ಇಬ್ರಿಯ ಪತ್ರಿಕೆಯಲ್ಲಿ ಹೇಳ್ತಾನೆ, ದೇವರ ವಾಕ್ಯ ಇಬ್ಬಾಯಿ ಕತ್ತಿ, ಅದು ಕೀಲು ಮಜ್ಜುಗಳನ್ನ ತೂರಿ ಹೋಗುವಂತದ್ದಾಗಿದೆ. ಹೃದಯದಲ್ಲಿ ಅಲುಗು ನಟ್ಟಂತಾಗಿದೆ, ಹೃದಯದಲ್ಲಿ ಅಲುಗು ನಟ್ಟಂತಾಗಿದೆ. ತಟ್ಟುವ ಚಪ್ಪಾಳೆ ಕರ್ತನಿಗೆ ಮಹಿಮೆ ಆಗ್ಬೇಕಾ? ಹೇಳು, ದೇವರ ವಾಕ್ಯ ಏನಾಗಿದೆ? ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಹಂಗೈತಾ? ಇಬ್ಬಾಯಿ ಕತ್ತಂತೈತಾ? ಇಬ್ಬಾಯಿ ಕತ್ತಿಗಿಂತಲೂ ಚೂಪಾದದ್ದು ದೇವರ ವಾಕ್ಯ. ಅಲ್ಲಿ ಕೇಳ್ತಾರೆ, ಪೇತ್ರನೇ ನಾವೇನ್ ಮಾಡ್ಬೇಕು? ಆಗ ಪೇತ್ರ ಹೇಳ್ತಾನೆ, ನಿಮ್ಮ ಪಾಪಗಳನ್ನ ಏನ್ ಮಾಡ್ರಿ? ವಾಕ್ಯ ಸ್ಪಷ್ಟವಾಗಿರ್ತದೆ 38ನೇ ವಚನದಲ್ಲಿ, ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗುತ್ತದೆ. ದೇವರ ವಾಕ್ಯ ಚೂಪಾದ ಬಾಣ. ಹೇಳ್ರಿ, ದೇವರ ವಾಕ್ಯ ಬೆಂಕಿಯಾಗಿದೆ, ದೇವರ ವಾಕ್ಯ ಕತ್ತಿಯಾಗಿದೆ. ನನ್ನ ಕೈಯಲ್ಲಿ ಕೈ ಇಲ್ಲ, ದೇವರ ವಾಕ್ಯ ಚೂಪಾದ ಬಾಣವಾಗಿದೆ. ಪವನ ಬರಿತದ್ಯಾ ದೇವರ ವಾಕ್ಯ? ಹೆಂಗಡಿ, ಎಂತ ಬಾಣ? ಮಂಡಾದ ಬಾಣ ಅಲ್ಲ. ಒಂದು ಸಾರಿ ಹಿಂಗ್ ಚುಚ್ಚಿದ್ರೆ, ಹಳೆ ಕಾಲದಲ್ಲಿ ಎಲ್ಲರ ಮನೆಗಳಲ್ಲಿ ಒಂದು ಇಟ್ಕೊಂತಿದ್ರು. ಏನನ್ನ ಮಾತಾಡೋದು? ಬರ್ಚಿ. ಎದಕ್ಕೆ ಇಟ್ಕೊಂಡಿದ್ರು ಬರ್ಚಿನ? ಯಾಕೆ ಇಟ್ಕೊಂಡಿದ್ರು ಬರ್ಚಿನ? ನಮ್ಮ ಮನೆಗಿರ್ಲಿ ಶೋಕೇಶ್ನಾಗಂತ. ಮತ್ತೆ ಯಾಕೆ? ನೀವು ಹೇಳ್ತಾ ಇಲ್ಲ, ನಾನು ಹೇಳ್ತೇನೆ, ಕೇಳಿಸ್ಕೊಳ್ರಿ. ಯಾಕೆ ಎತ್ಕೊಳ್ತಿದ್ರು ಆಗಿನ ಕಾಲದಲ್ಲಿ ಬರ್ಚಿಗಳನ್ನಂದ್ರೆ, ಏನಾದ್ರೂ ವಿಷ ಜಂತುಗಳು ನಮ್ಮ ಬಳಿಗೆ ಬರುವುದಾದ್ರೆ, ವಿಷ ಜಂತುಗಳು ನಮಗೆ ನಮ್ಮ ಪ್ರಾಣಕ್ಕೆ ಹಾನಿ ಮಾಡುವಂಥದ್ದು ಏನಾದರೂ ಬಂದ್ರೆ, ಈ ಬರ್ಚಿ ಎಂಬ ಆಯುಧ ಇದ್ರೆ ಅದನ್ನ ತಗೊಂಡು ಚುಚ್ಚಿ ನಮ್ಮ ಪ್ರಾಣ ರಕ್ಷಣೆ ಕಾಪಾಡಿಕೊಳ್ಬಹುದು. ಅದಕ್ಕೆ ತಾನೇ, ಅದಕ್ಕೆ ನಾ ಸುಮ್ಮನೆ ಎಕ್ಸಿಬಿಷನ್ ನೋಡಕ್ಕೆ ಇಟ್ಕೊಂಡ್ರನ್ನ. ಹೋಗಿ ನನ್ನ ಪ್ರಸಂಗ ಅರ್ಥ ಆಗ್ತದ? ಎಷ್ಟು ಜನಕ್ಕೆ ಅರ್ಥ ಆಗ್ತದ ವಾಕ್ಯ? ಅರ್ಥ ಆಗರ ಮಾತ್ರ ಅಲ್ಲೇ ಹೇಳ್ರಿ, ವ್ಯರ್ಥ ಆಗ್ತದ ಅಲ್ಲೇ ಹೇಳ್ರಿ. ಚೂಪಾದ ಬಾಣ. ಪೇತ್ರನು 2ನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯ 37-38 ತಿರುಗಿ ಓದೋಣ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗಿನಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕು? ಹಲ್ಲೆಲೂಯಾ. ಏನ್ ನಟ್ಟಂತಾಗಿದೆ? ಅಲಗು ನೆಟ್ಟಂತ. ಅಂದ್ರೆ ಚೂಪಾದ ಬಾಣ ಹೃದಯದಲ್ಲಿ ತಾಕುವಂತಾಗಿದೆ. ಅದು ಗೊತ್ತಿಲ್ಲ? ಹೆಂಗಿರ್ತದೆ ಬಿಲ್ಲು ಬಾಣ? ನೀವು ಹೊಸದಾಗಿ ನೋಡ್ದಂಗೆ ಆಗುತ್ತಲ್ಲ. ನೀವು ಜಪಾನ ಜರ್ಮನಿ ಯಾರು ಗೊತ್ತಾಗೋದು ನನಗೆ. ಬಾಣ ನೋಡಿಲ್ಲ, ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ಟಿಲ್ಲ. ಈಗಿನ ಕಾಲದಾಗ ಬಾಣ ಇಲ್ಲ, ಬಿಲ್ಲು ಇಲ್ಲ, ಎಲ್ಲ ಒಂದೇ ಬಾಣ. ಏನದು? ಮೊಬೈಲ್ ಬಾಣ. ಥ್ಯಾಂಕ್ ಯು ಮಾ ಸುಮಿತ್ರೆ, ಚಪ್ಪಳ ದಡ್ಡಾನ ಸುಮಿತ್ರೆಗೆ. ಹಲ್ಲೆಲೂಯಾ. ನಾವು ಚಿಕ್ಕವರಾಗಿದ್ದಾಗ, ನಾವು ಹುಡುಗರಾಗಿದ್ದಾಗ, ನಾವು ಶಾಲೆಗೆ 4-5ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಸ್ಕೂಲ್ ರಜೆ ಬಿಟ್ರೆ ಏನ್ ಮಾಡ್ತಿದ್ವಿ ನಾವು?
ಒಂದು ಹಸೆ ಕಟ್ಟಿಗೆ ತಗೊಂಡು ಹಿಂಗೆ ಬಗ್ಸಿ ಅದಕ್ಕೊಂದು ದಾರ ಕಟ್ಟಿ ಅದಕ್ಕೆ ಮೇಲೆ ಹುಂಚೆಹಣ್ಣು ಕುಟ್ಟಿ ನಾವು ಮಾಡಿದ್ರೆ ಹೇಳ್ತೇವೆ, ನೀವೇನು ಮಾಡಿದ್ರೆ ಗೊತ್ತಿಲ್ಲ. ಹುಂಚೆಹಣ್ಣೆಲ್ಲ ಕುಟ್ಟಿ ಅದಕ್ಕೆ ಚುಚ್ಚಿ ಅದಕ್ಕೆ ಒಂದು ಮುಳ್ಳು ತಗೊಂಡು ಚುಚ್ಚಿ ಅದಕ್ಕೊಂದು ಉದ್ದಿಗೆ ತಗೊಂಡು ಹಿಂಗೆ ಬಿಡ್ತಿದ್ವಿ ಸೂಪಾಗಿ. ಎಲ್ಲಿ ಎಮ್ಮೆಗಳು ಮಕ್ಕಂಡದ್ದು ಎಮ್ಮೆಗೆ ಬಿಡ್ತಿದ್ವಿ ನಾವು. ಮತ್ತು ನೀವದಕ್ಕೆ ಬಿಟ್ಟರೆ ಗೊತ್ತಿಲ್ಲ, ಅದು ನಾನು ಮಾಡಿದ್ರೆ ಹೇಳ್ತಾ ಇದ್ದೇನೆ. ಎಮ್ಮೆ ಬೇಗ ಹೇಳ್ತಾ ಇರಲಿಲ್ಲ. ನಮ್ಮ ಅಪ್ಪವ್ರು ನಮ್ಮ ಎಮ್ಮೆ ಕಾಡಕ್ಕೆ ಕಳಿಸ್ತಿದ್ರು, ನಮ್ಮನ್ನದೇ ಮಾಡ್ತಿದ್ದೆ, ಹೊಡಿದಿರಲಿಲ್ಲ. ನೀಟ್ ಮಾಡೋದು ಸಾಕಾಗ್ಬಿಟ್ರೆ ಎದ್ದು ಓಡಾಗಿ ಬಿಡ್ತಿದ್ದ ಅವು. ಹಲ್ಲೆಲೂಯಾ. ಎಷ್ಟು ಜನರಿಗೆ ಗೊತ್ತದು? ಇದೀರಾ? ಹಲ್ಲೆಲೂಯಾ. ನಾವು ಚಿಕ್ಕವರಾಗಿದ್ದಾಗ ಚೆಂಡು ಆಡ್ತಿದ್ವಿ. ಏನ್ ಚೆಂಡದು? ಮೈ ಚೆಂಡು. ಮೈಗೆ ಹೊಡೆದಪ್ಪ. ನಾನು ತಗೊಂಡು ನಾಗರಾಜ ಹಣ್ಣು ಹೊಡೆದು, ನಾಗರಾಜ ಹಣ್ಣ ಮತ್ತೆ ದುರ್ಗೇಶ್ ಹೊಡೆದು, ದುರ್ಗೇಶ್ ಹಣ್ಣು ತಗೊಂಡು ಜಗದೀಶ್ ಹೊಡೆದು. ಈ ಆಟ ಇವಾಗಿದಾವ? ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತು ಇನ್ನೊಂದು ಆಟ, ಕೋತಿ ಆಟ. ಏನು ಕೋತಿ ಆಟ? ಏನು ಕೋತಿ ಆಟ? ನಾವು ಮನುಷ್ಯರ ಕೋತಿ ಆಗಿಬಿಡ್ತಿದ್ವಿ. ಮರ ಹತ್ತದಪ್ಪ, ನಮ್ಮ ಮುಟ್ಬೇಕು ಅಂತ ಬಂದು ನಮ್ಮನ್ನ ಟಚ್ ಮಾಡಬೇಕು. ಅದು ಗೊತ್ತಿಲ್ಲ ಈ ಕತೆಗಳೆಲ್ಲ ಪಾಪ. ಇನ್ನು ನಮ್ಮ ಮಕ್ಳಿಗೆ ಏನು ಗೊತ್ತಿಲ್ಲ ಅವಕ್ಕೆ ಯಾವ ಥರ ಗೊತ್ತಿಲ್ಲ. ಒಂದೇ ಗೊತ್ತು, ಮೊಬೈಲ್ ಅಂದ ಗೊತ್ತು ಅವಕ್ಕೆ. ಮರದಿಂದ ಜಂಪ್ ಮಾಡೋದು, ಕೈ ಮುರಿದ ನಮಗೆ ಗೊತ್ತಿಲ್ಲ, ಕಾಲು ಮುರಿದ ಗೊತ್ತಿಲ್ಲ, ಕಾಲು ತಗತದ ಗೊತ್ತಿಲ್ಲ. ಹಿಡ್ಕೊಂಡು ಕಂಬಿ ಎಳೆದು ಬಿಡದೆ ಕೆಳಗಲ್ಲಿ ಟಚ್ ಮಾಡ್ಬೇಕು ನಾವೊಂದು. ಹೀಗೆ ಅಂತ ಆಟಗಳಿದ್ವು. ಇಲ್ಲಿ ಹೇಳ್ತದೆ, ಪೇತ್ರನ ಮಾತನಾಡುವಾಗ, ಪೇತ್ರನ ವಾಕ್ಯ ಪ್ರಸಂಗಿಸುವಾಗ ಅವ್ರ ಹೃದಯದಲ್ಲಿ ಏನಾಯ್ತಂತೆ? ಚೂಪಾದ ಬಾಣದಂತೆ ಹೃದಯ ಚುಚ್ಚಿತ್ತು. ಹೃದಯ ತಾಕಿದಾಗ ಅವ್ರು ಹೇಳ್ತಾರೆ, ನಾವೇನ್ ಮಾಡ್ಬೇಕ? ಹಲ್ಲೆಲೂಯಾ. ಹೇಳಿ, ದೇವ್ರ ವಾಕ್ಯ ಏನಾಗಿದೆ? ಚೂಪಾದ ಬಾಣ. ಚೂಪಾದ ಸುತ್ತಿಗೆ ಅಲ್ಲ, ಚೂಪಾದ ಬಾಣ. ಅದು ಕೂಡ ಓಕೆ. ಇಲ್ಲಿ ನಾನು ಮಾತಾಡೋ ಮಾತು, ದೇವರ ವಾಕ್ಯ ಬೆಂಕಿಯಾಗಿದೆ, ದೇವರ ವಾಕ್ಯ ಸುದ್ದಿಯಾಗಿದೆ. ದೇವರ ವಾಕ್ಯ ನಾನು ಹೇಳಿಲ್ಲ ಮಂಗ.